ನಾವು ಈಗ ಒಂದು ಸೈನ್ ವೇವನ್ನು CROದಲ್ಲಿ ಹೇಗೆ ಮೆಷರ್ ಮಾಡೋದು ಅಂತ ನೋಡುವ. ಫಸ್ಟಿಗೆ ನಾವು ಸೈನ್ ವೇವನ್ನು ಜನ್ರೇಟ್ ಮಾಡಬೇಕು. ಇದಕ್ಕೆ ಫಂಕ್ಷನ್ ಜನ್ರೇಟರ್ ಬೇಕು. ಇದು ಫಂಕ್ಷನ್ ಜನ್ರೇಟರ್. ಆಮೇಲೆ ಒಂದು CRO ಬೇಕು. CROದ ಪ್ರೋಬ್ಸ್ ಬೇಕು 2. ನನಗೆ 2 ಪ್ರೋಬ್ ತೊಗೊಂಡಿದ್ದೇನೆ. ಪ್ರೋಬನ್ನು ಟೆಸ್ಟ್ ಮಾಡಿ ನೋಡಬೇಕು. ಸರಿ ಇದ್ದ ಮೇಲೆ ಅದನ್ನು ಹೀಗೆ ಕನೆಕ್ಟ್ ಮಾಡಬೇಕು ಫಂಕ್ಷನ್ ಜನ್ರೇಟರ್ಗೆ. ಆಮೇಲೆ ಇನ್ನೊಂದು ಪ್ರೋಬನ್ನು ಇಲ್ಲಿ ನೋಡಿ, ಚಾನೆಲ್ 1 ಅಂತ ಆಪ್ಷನ್ ಇದೆ, ಚಾನೆಲ್ 2 ಅಂತ ಆಪ್ಷನ್ ಇದೆ. ನೀವು ಇಲ್ಲಿಗೂ ಕನೆಕ್ಟ್ ಮಾಡ್ಬೋದು, ಇಲ್ಲಿಗೂ ಕನೆಕ್ಟ್ ಮಾಡ್ಬೋದು. ನಾನೀಗ ಚಾನೆಲ್ 1ಗೆ ಕನೆಕ್ಟ್ ಮಾಡ್ತಾ ಇದ್ದೇನೆ. ಚಾನೆಲ್ 1ಗೆ ಕನೆಕ್ಟ್ ಮಾಡಿದ ಕಾರಣ ಇಲ್ಲಿ ನೀವು ಚಾನೆಲ್ 1ಅನ್ನು ತಗೊಳ್ಬೇಕು. ನೀವು 2 ಚಾನೆಲ್ ಯೂಸ್ ಮಾಡ್ತೀರಿ ಅಂತಾದರೆ ಡ್ಯುಯಲ್ ತೊಗೊಳ್ಬೋದು, ಅಥವಾ ಚಾನೆಲ್ 2 ಮಾತ್ರ ಯೂಸ್ ಮಾಡ್ತೀರಿ ಅಂತಾದರೆ ಚಾನೆಲ್ 2 ತೊಗೊಳ್ಬೋದು. ಇದು ನಿಮಗೆ ಬಿಟ್ಟದ್ದು, ಯಾವ ಚಾನೆಲ್ ಬೇಕಾದರೂ ಯೂಸ್ ಮಾಡ್ಬೋದು. ನಾನೀಗ ಚಾನೆಲ್ 1ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ ಪವರ್ ಆನ್ ಮಾಡ್ಕೊಳ್ಳಿ. ಎರಡೂ ಪ್ರಾಬ್ಗಳನ್ನು ಹೀಗೆ ಕನೆಕ್ಟ್ ಮಾಡಿ, ರೆಡ್ ಮತ್ತು ಬ್ಲ್ಯಾಕ್. ಸೊ 2 ಪ್ರಾಬ್ಗಳನ್ನು ಹೀಗೆ ಕನೆಕ್ಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇದು ಟ್ರಯಾಂಗಲ್ ವೇವ್ ಅಂತ ಬರ್ತಾ ಇದೆ. ಫಂಕ್ಷನ್ ಟ್ರಯಾಂಗಲ್, ಫ್ರೀಕ್ವೆನ್ಸಿ 294 ಹರ್ಟ್ಸ್. ಆಮೇಲೆ ಫಸ್ಟಿಗೆ ಫಂಕ್ಷನನ್ನು ಚೇಂಜ್ ಮಾಡ್ಕೊಳ್ಳಿ. ನಮಗೆ ಸೈನ್ ವೇವ್ ಬೇಕು. ಸೊ ಸೈನ್ ವೇವಿಗೆ ಹಾಕ್ಕೊಂಡಿದ್ದೇನೆ. ಫ್ರೀಕ್ವೆನ್ಸಿ ಯಾವ್ದು ಬೇಕಾದರೂ ಇರಲಿ, ಒಂದು 300 ಹರ್ಟ್ಸ್. ಬೇಕಾದರೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಓಕೆ, 311 ಹರ್ಟ್ಸ್ಗೆ ಸೆಟ್ ಮಾಡಿದ್ದೇನೆ. ಆಮೇಲೆ ಇದು ಯಾವ ಬಟನ್ನು ಪ್ರೆಸ್ ಆಗಿರಬಾರ್ದು, ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಇದೆಲ್ಲ ಹೊರಗೆ ಇರಬೇಕು. ಅಟೆನ್ಯೂಯೇಷನ್ ಬಟನ್ಸ್ ಅಂತ ಹೇಳ್ತೇವೆ, ಇದೆಲ್ಲ ಯಾವುದು ಪ್ರೆಸ್ ಆಗಿರಬಾರ್ದು. ಆಮೇಲೆ ಇದು ನಮಗೆ ಫ್ರೀಕ್ವೆನ್ಸಿ ಅಡ್ಜಸ್ಟ್ಮೆಂಟಿಗೆ, ಇದು ಫ್ರೀಕ್ವೆನ್ಸಿ ಕಡಿಮೆ ಮಾಡಲಿಕ್ಕೆ ರೇಂಜನ್ನು, ಇದು ಫ್ರೀಕ್ವೆನ್ಸಿ ರೇಂಜನ್ನು ಜಾಸ್ತಿ ಮಾಡಲಿಕ್ಕೆ. ಇಲ್ಲಿ ನೋಡಿ, ಡಿಸ್ಪ್ಲೇಯಲ್ಲಿ ನೋಡ್ಕೊಳ್ಳಿ. ನೋಡಿ, ಈಗ ಫ್ರೀಕ್ವೆನ್ಸಿ ಕಡಿಮೆ ಆಯಿತು, ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು. ಸೊ ಹೀಗೆ ಈ ನಾಬನ್ನು ನಾವು ವೇರಿ ಮಾಡಿ ಫ್ರೀಕ್ವೆನ್ಸಿಯನ್ನು ವೇರಿ ಮಾಡ್ಬೋದು. ಆಮೇಲೆ ಇದು ಆಂಪ್ಲಿಟ್ಯೂಡ್, ಇದನ್ನು ವೇರಿ ಮಾಡಿದ್ರೆ ವೇವ್ನ ಆಂಪ್ಲಿಟ್ಯೂಡ್ ಅಥವಾ ವೋಲ್ಟೇಜನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ಮತ್ತು ಇದನ್ನೆಲ್ಲ ಯಾವುದನ್ನು ನೀವು ಮುಟ್ಲಿಕ್ಕೆ ಹೋಗಬೇಡಿ, ಹೀಗೆ ಇರಲಿ. ಈಗ 2 ಪ್ರಾಬನ್ನು ಕನೆಕ್ಟ್ ಮಾಡಿದೆವು. ಈಗ ನಮಗೆ ಇಲ್ಲಿ ಸೈನ್ ವೇವ್ ಬರ್ತಾ ಇಲ್ಲ. ಆಗ ನೆಕ್ಸ್ಟ್ ನಾವೇನು ಮಾಡಬೇಕಾದ್ದು ಅಂತಂದರೆ ಟೈಮ್ ಡಿವಿಷನ್ ನಾಬನ್ನು ವೇರಿ ಮಾಡಬೇಕು. ಹೀಗೆ ಚೆಕ್ ಮಾಡಿ ಆಮೇಲೆ ಇಲ್ಲಿ ಒಂದು ಲೆವೆಲ್ ಬಟನ್ ಅಂತ ಇದೆ, ಇದನ್ನು ಹೀಗೆ ವೇರಿ ಮಾಡಿ, ಆಗ ಅದು ವೇವ್ ಸ್ಟಾಪ್ ಆಗ್ತದೆ. ಹೀಗೆ ನಿಲ್ಲಬೇಕು ಸೈನ್ ವೇವ್, ಇಲ್ಲದಿದ್ದರೆ ನಮಗೆ ಮೆಷರ್ ಮಾಡಲಿಕ್ಕಾಗೋದಿಲ್ಲ. ಹೀಗೆ ಇದನ್ನು ನೀವು ನಿಲ್ಲಿಸಬೇಕು. ಈ ಬಟನನ್ನು, ಈ ನಾಬನ್ನು ನೀವು ವೇರಿ ಮಾಡಿದರೆ ಆಯಿತು. ಆಮೇಲೆ ಇಲ್ಲಿ ಒಂದು ನಾಬ್ ಇದೆಯಲ್ಲ, ಸ್ವೀಪ್ ವೇರಿಯೇಷನ್ ಅಂತ, ಇದು ಫುಲ್ ಆನ್ ಇರಬೇಕು, ಹೀಗಿರಬಾರ್ದು, ಹೀಗೆ ಆನ್ ಇರಬೇಕು. ಆಮೇಲೆ ಇಲ್ಲೊಂದು ಕ್ಯಾಲಿಬ್ರೇಷನ್ ಅಂತ ಇದೆ, ಇದು ಕೂಡ ಇದು ಆಫ್ ಇರಬೇಕು, ಹೀಗೆ ಆನ್ ಇರಬಾರ್ದು, ನೋಡ್ಕೊಳ್ಳಿ, ಇದು ಹೀಗೆ ಆಫ್ ಇರಬೇಕು. ಆಮೇಲೆ ಈ ವೇವನ್ನು ನೀವು ಆ ಕಡೆ ಈ ಕಡೆ ವೇರಿ ಮಾಡಬೇಕಾದ್ರೆ ಹೊರಿಜಾಂಟಲ್ ಡೈರೆಕ್ಷನಲ್ಲಿ ಇದು ವೇರಿಯೇಷನ್, ವರ್ಟಿಕಲ್ ಡೈರೆಕ್ಷನ್ನಲ್ಲಿ ಇದು ವೇರಿಯೇಷನ್. ನಿಮಗೆ ಬೇಕಾದಾಗೆ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆಮೇಲೆ ಇದು ಅದರ ಹೈಟ್ ಅಥವಾ ಆಂಪ್ಲಿಟ್ಯೂಡ್ ವೇರಿಯೇಷನ್, ಹೀಗೆ ನೀವು ಬೇಕಾದಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ನಾವು ಇದನ್ನು ಮೆಷರ್ ಮಾಡೋದು ಹೇಗೆ ಅಂತ ನೋಡುವ. ಫಸ್ಟಿಗೆ ಇದರ ಆಂಪ್ಲಿಟ್ಯೂಡ್ ಮೆಷರ್, ಅಂದರೆ ಈ ವೇವಿನ ವೋಲ್ಟೇಜ್ ಎಷ್ಟು ಅಂತ ಮೆಷರ್ ಮಾಡಬೇಕು. ವೋಲ್ಟೇಜ್ ಎಷ್ಟು ಮೆಷರ್ ಮಾಡಬೇಕು ಅಂತಂದರೆ ಈ ತುದಿಯಿಂದ ಈ ತುದಿವರೆಗೆ, ಅಂದರೆ ಪೀಕ್ ಟು ಪೀಕ್ ಅಂತ ಹೇಳ್ತೇವೆ. ಪೀಕ್ ಟು ಪೀಕ್
ಎಷ್ಟು ಇದು ಹೈಟನ್ನು ಕವರ್ ಆಗಿದೆ ಅಂತ ನೀವು ಚೆಕ್ ಮಾಡಬೇಕು. ಈಗ ನೋಡಿ, ಇಲ್ಲಿಂದ ಶುರು ಮಾಡ್ತೇನೆ. 1 2 3 4. ಸೊ ಆಲ್ಮೋಸ್ಟು 4, ನಾನೀಗ 4 ಅಂತ ತೊಗೊಳ್ತೇನೆ. 4 ಬಾಕ್ಸಸ್ ಫುಲ್ ಕವರ್ ಆಗಿದೆ ನೋಡಿ. 1 2 3 4. ಸೊ 4 ಡಿವಿಷನ್ಸ್, ಇದನ್ನು 4 ಡಿವಿಷನ್ಸ್ ಅಂತ ತೊಗೊಳ್ಬೇಕು. ಇಂಟು ಅದಕ್ಕೆ ಈ ವ್ಯಾಲ್ಯೂವನ್ನು ಮಲ್ಟಿಪ್ಲೈ ಮಾಡಬೇಕು. ಇದು ವೋಲ್ಟ್ಸ್ ಪರ್ ಡಿವಿಷನ್ ನಾಬ್ ನೋಡಿ ಇಲ್ಲಿದೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಇದು 5. ಸೊ 4 ಇಂಟು 5, ಸೊ 20 ವೋಲ್ಟ್. ಈ ಸೈನ್ ವೇವಿನ ವೋಲ್ಟೇಜು 20 ವೋಲ್ಟ್. ನೀವು ಹೀಗೆ ಮೆಷರ್ ಮಾಡಬೇಕು. ಆಮೇಲೆ ಈ ಸೈನ್ ವೇವಿನ ಫ್ರೀಕ್ವೆನ್ಸಿಯನ್ನು ಮೆಷರ್ ಮಾಡುವ. ಫ್ರೀಕ್ವೆನ್ಸಿಯನ್ನು ಮೆಷರ್ ಮಾಡಲಿಕ್ಕೆ ಈ ಪೀಕಿಂದ ಈ ಪೀಕ್ ಅಥವಾ ಈ ಪೀಕಿಂದ ಈ ಪೀಕ್ ಯಾವುದು ಆಗ್ಬೋದು, ಎಷ್ಟು ಡಿಸ್ಟೆನ್ಸ್ ಅನ್ನೋದು ಕವರ್ ಆಗಿದೆ ಅಂತ ನೋಡಬೇಕು. ಈಗ ಇಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ. ನಾನು ಈ ವೇವನ್ನು ಅಡ್ಜಸ್ಟ್ ಮಾಡ್ತೇನೆ. ಹೀಗೆ ಮೆಷರ್ಮೆಂಟ್ ಲೈನ್ನ ಮೇಲೆ ತೊಗೊಂಡು ಬರ್ತೇನೆ. ಓಕೆ, ಈಗ ಇಲ್ಲಿ ನೋಡಿ, ಕರೆಕ್ಟ್ ಒಂದು ಜಂಕ್ಷನ್ ಮೇಲೆ ಕೂರಿಸಿದ್ದೇನೆ. ಸೊ 1 2 ಡಿವಿಷನ್ಸ್ ಫುಲ್ ಇದೆ. ಆಮೇಲೆ 2.2 ಒಂದು ಸಣ್ಣ ಡಿವಿಷನ್ ಇದೆ. ಸೊ ಅದನ್ನು 0.2 ಅಂತ ತೊಗೊಳ್ಬೇಕು. 0.2 0.4 0.6 0.8 1 ಹೀಗೆ. ಸೊ ಇದು 1 2 2.2 2.2 ಡಿವಿಷನ್ಸ್. ಹೀಗೆ ಹೊರಿಸಾಂಟಲ್ ಡಿವಿಷನ್ಸನ್ನು ತೊಗೊಳ್ಬೇಕು. ಮಲ್ಟಿಪ್ಲೈಡ್ ಬೈ ದಿಸ್ ಟೈಮ್ ಡಿವಿಷನ್ ನಾಬ್ ನೋಡಿ, ಇಲ್ಲಿದೆ ಟೈಮ್ ಡಿವಿಷನ್ ನಾಬ್. ಇದೀಗ 0.5 ಅಲ್ಲಿ ಮಾರ್ಕ್ ಇದೆ ನೋಡಿ. 0.5 ಇಲ್ಲಿ MS ಅಂತ ಇದೆ. MS ಅಂದರೆ ಮಿಲಿ ಸೆಕೆಂಡ್ಸ್. ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ 2.2 ಇಂಟು 0.5 ಮಿಲಿ ಸೆಕೆಂಡ್ಸ್. ಇದು ನಮ್ಮ ಟೈಮ್ ಪೀರಿಯಡ್ T. ಮಲ್ಟಿಪ್ಲೈ ಎಲ್ಲ ಮಾಡಿ ಆದಮೇಲೆ 1/T ಮಾಡಬೇಕು. ಆಗ ನಿಮಗೆ ಫ್ರೀಕ್ವೆನ್ಸಿ ಸಿಗ್ತದೆ. ಫ್ರೀಕ್ವೆನ್ಸಿ ಸಿಗುವ ವ್ಯಾಲ್ಯೂ ನಿಮಗೆ ಇಷ್ಟೇ ಆಗಿರಬೇಕು, 889 ಹರ್ಟ್ಸ್ ಅಥವಾ ಇದರ ಹತ್ತಿರದ ವ್ಯಾಲ್ಯೂ ನಿಮಗೆ ಸಿಗಬೇಕು. ಹೀಗೆ ನಾವೊಂದು ಸೈನ್ ವೇವನ್ನು ಆ್ಯಂಪ್ಲಿಟ್ಯೂಡ್ ಮತ್ತು ಫ್ರೀಕ್ವೆನ್ಸಿಯನ್ನು ಮೆಷರ್ ಮಾಡ್ತೇವೆ. ಥ್ಯಾಂಕ್ ಯು.